ಹೀಗೆ ಮಾಡ್ತಾ ಮಾಡೋದು. ಮಡಿಕೇರಿಗೆ ಫಸ್ಟ್ ಟೈಮ್ ಪೇಪರ್ನಲ್ಲಿ ನೋಡಿದೆ, ಈ ಮಡಿಕೇರಿನಲ್ಲಿ ಕಾವೇರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಪಾನ್ಸರ್ಡ್ ಇವೆಂಟ್ ಇದೆ, ಕಾವೇರಿ ಮ್ಯಾರಥಾನ್ ಅಂದ್ಬಿಟ್ಟು. ಅದು ಪೇಪರ್ ನೋಡ್ಬಿಟ್ಟು ಅವ್ನಿಗೆ ಫೋನ್ ನಂಬರ್ ಕೊಟ್ಟೆ. ಫೋನಲ್ಲಿ ಮಾತಾಡಿದೆ, ನಾನು ಇಷ್ಟು ವಯಸ್ಸಾಗಿ ನಾನು ಪಾರ್ಟಿಸಿಪೇಟ್ ಮಾಡ್ಬೋದಾ? ಹಾಂ ರೀ, ಅದು ಬರ್ತಾರೆ, ನಾವು ಸೈಕಲ್ ಕೂಡ ಬರ್ತೀನಿ ಇದ್ರ, ನೀವು ಹೇಗಾದ್ರು ಬನ್ನಿ, ಒಳ್ಳೆಯದು, ನಮಗೆ ಸಂತೋಷ, ನೀವು ಇಷ್ಟು ವಯಸ್ಸಾದ ಓಡೋಕ್ಕೆ ಧೈರ್ಯ ಮಾಡಿ ಸಾಹಸ ಮಾಡ್ತಾ ಇದ್ದೀರಾ ಅಂದ್ಬಿಟ್ಟು ಬಾ ಅಂತ ಇನ್ವೈಟ್ ಮಾಡೋಕ್ಕೆ ಹಾಕಲಿ. ನಾನು ಸೈಕಲೇ ಬರ್ತಿದ್ದೆ. ಸರಿ, ಅದು ಇನ್ನೂ ಒಳ್ಳೆಯದೇ ಆಯಿತು, ಇನ್ನೂ ಚೆನ್ನಾಗಿರುತ್ತೆ ಅದು. ಸರಿ, ಮೈಸೂರು ಸೈಕಲಲ್ಲಿ 360 ಕಿಲೋಮೀಟ್ರ್ ಹೋದೆ. ಯಾವಾಗ 2005 ಇಸ್ವಿ ಜನವರಿ 7ನೇ ತಾರೀಕು. ಜನವರಿ 7ನೇ ತಾರೀಕು 6ನೇ ತಾರೀಕು ಹೊರಟೆ. 6ನೇ ತಾರೀಕು ಮೈಸೂರು ಹೊರಟೋದೆ ಬೆಂಗಳೂರಿಂದ. ಓವರ್ ನೈಟಲ್ಲಿ ಇದ್ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಹೊರಟ್ಬಿಟ್ಟು ಮಡಿಕೇರಿ ಮಧ್ಯಾಹ್ನ ಸಾಯಂಕಾಲ 5 ಗಂಟೆಗೆ ಹೋಗಿ ತಲುಪಿಬಿಟ್ಟೆ. ಸಾಯಂಕಾಲ 4:15 ಗಂಟೆಗೆ ತಲುಪಿದೆ. ಆಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಓಡೋದಿತ್ತು, 42 ಕಿಲೋಮೀಟ್ರ್ ಓಡೋದು, ಫುಲ್ ಮ್ಯಾರಥಾನ್ ಶುರು ಮಾಡಿದ್ದೆ ಅದರಲ್ಲಿ. ಆದರೆ ಎಷ್ಟೆಲ್ಲ ಸಾಹಸಪಟ್ಟು ಕಷ್ಟಪಟ್ಟು ಇದಾಗಿದ್ದು, ಅವರಿಗೆಲ್ಲ ಸೂಪರಿಂಟೆಂಡೆಂಟ್ ಪೊಲೀಸ್ IPS ಆಫೀಸರ್ ಇದ್ದರು, ಸಮ್ ಬಂಗಾಲಿ ಆಫೀಸರ್ ಅವರು. ಅವ್ರಿಗೆ ಖುಷಿ, ಆಲ್ರೆಸ್ಟ್ ಮಾಡಿದ್ದಾರೆ, ಬಂದೆ ಸೈಕಲ್ ಹೋಗಿ ಬಂದಿದ್ದಾನೆ, ಇಷ್ಟು ವಯಸ್ಸಾಗಿದೆ. ಅವಾಗ 64 ವಯಸ್ಸು ಅವಾಗ ಇದು ಆಗಿದ್ದು. ಅವ್ರಿಗೆ ಎಕ್ಸ್ಟ್ರಾ ಸ್ವಲ್ಪ ಗ್ಲೂಕೋಸ್ ಎಲ್ಲ ಕೊಟ್ಟು ಬ್ಲೆಸ್ ಎಲ್ಲ ಮಾಡಿದರು ಅವರು. ಅದಾದ ನನ್ನ ದುರಾದೃಷ್ಟ ಹೇಗಿತ್ತು ಗೊತ್ತಿಲ್ಲ, ಒಟ್ಟಿನಲ್ಲಿ 4 ಕಿಲೋಮೀಟ್ರ್ ಓಡಿದ್ದೀನಿ. ಅಷ್ಟರಲ್ಲಿ ಒಂದು 4 ನಾಯಿಗಳು, ಸಾಕಿದ ನಾಯಿಗಳು, ಮನೆ ನಾಯಿ ಬಿಟ್ಬಿಟ್ಟಿದ್ರು. ಅದು ಗೇಟು ತೆಗೆದುಬಿಟ್ಟಿತ್ತು, ಓಡೋನು ಅಟ್ಟಿಸ್ಕೊಂಡ್ಬಿಟ್ಟಿರ್ತಾರೆ. ನಾನು ಕಡೆಯೂ ಸ್ಟಡಿಯಾಗಿ ಪಿಕಪ್ ಮಾಡ್ತಾಯಿದ್ದೆ. ಚಿಕ್ಕವರೆಲ್ಲ ಕಲ್ಲಿಗೆ ಓಡೋಗಿದ್ದಾರೆ. ನನಗೆ ಆಗಾಗಲೇ ಬಗ್ಗಿಗೆ ಏನು ಮಾಡೋಕ್ಕೆ ಹೋದ, ಅವ್ರಿಗೆಲ್ಲ ಅಷ್ಟೊಂದು ನಾಯಿಗಳು ಅಟ್ಯಾಕ್ ಮಾಡಿಬಿಡ್ತು. 3 ನಾಯಿ, ಸಾಕಿದ ನಾಯಿ ಮನೆಯಲ್ಲಿ. ಅದಾದಮೇಲೆ ಅದೆಷ್ಟ ಬಾಯಿ ಹಾಕೇ ಬಿಟ್ಟಿತ್ತು, ಹಲ್ಲಿಗೆ ತೆಗೆದು ಹಲ್ಲು ಊರಿರಲಿಲ್ಲ, ಅಥವಾ ಕೆಂಪು ಗಾಯ ಇದಾಗಿಲ್ಲ, ಮೇಲೆ ಚರ್ಮಕ್ಕೆ ಇದಾಗಿರಲಿಲ್ಲ. ಆಮೇಲೆ ಆ್ಯಂಬುಲೆನ್ಸ್ ಇದ್ರೆ ಬಂದರೆ ನಾಯಿಗಳು ಓಡೋಯಿತು. ಇದು ಅಂಕಲ್ ಏನು ಇದು ಮಾಡ್ತಾಯಿದ್ದೆ, ನಾವು ನೋಡಿದ್ರೆ ಭಾಳ ಚೆನ್ನಾಗಿ ಓದ್ತಾಯಿದ್ದು, ಚೆನ್ನಾಗಿದೆ ಅಂದ್ಬಿಟ್ಟು. ಸರಿ ಬಿಟ್ಬಿಡು, ನಿನಗೆ ಅದಷ್ಟು ಚೆನ್ನಾಗಿಲ್ಲ, ಇದು ಬಿಟ್ಬಿಡು ಅಂದರೆ, ಇಲ್ಲ ನಾನು ಬಂದಿರೋದು ಮಾಡಿಬಿಟ್ಟೆ ಹೋಗ್ತೀನಿ ಅಂತಂದೆ. ಆಮೇಲೆ ಆಯಿತು. ಆಮೇಲೆ ಇಂಜೆಕ್ಷನ್ ತೊಗೋಬೇಕಾಗಿದೆ. ನಾಯಿಗಳು ಸಲಹೆ ಬಲ್ಲ ತಗಲಿದೆ, ಬುಲಿಲ್ಲ, ಆದ್ರೂ ಇಂಜೆಕ್ಷನ್ ಆಮೇಲೆ ತೊಗೋಬೇಕಾಗುತ್ತೆ, ಪ್ರಿಕಾಷನ್ ತೊಗೊಳ್ಳೇಬೇಕು ಅಂತ. ಆಮೇಲೆ ಅದಾದಮೇಲೆ ಇನ್ನೊಂದು 8 ಕಿಲೋಮೀಟರ್ ಏನೋ ಓಡಿದೆ. 8-12 ಕಿಲೋಮೀಟ್ರ್ ಹೋದೆ. ಅಲ್ಲಿ ಒಂದು ರೋಡ್ ಟ್ರಾಫಿಕ್ ಬಂದಾಗ, ರೋಡೆಲ್ಲ ನ್ಯಾರೋ ಒಂದು ಮಡಿಕೇರಿನಲ್ಲಿ. ಇದು ಜನವರಿ 8ನೇ ತಾರೀಕು 2005 ಇಸ್ವಿ. ಅಲ್ಲೇನಾಯಿತು, ವೆಹಿಕಲ್ ಒಂದು ಜೀಪ್ ಏನೋ ಹೋಗ್ತಾಯಿತ್ತು, ರೋಡೆಲ್ಲ ನ್ಯಾರೋ ಗುಂಡಿಗೆಲ್ಲ ಇರುತ್ತೆ, ಅದಕ್ಕೆ ತಪ್ಪಿಸ್ಕೊಳ್ಬೇಕು. ರೋಡಿಂದ ಇಳಿದುಬಿಟ್ಟು ಆ ವೆಹಿಕಲ್ ಹೋದಾಗ ಟ್ರಾಫಿಕ್ ಅಷ್ಟು ಇರಲಿಲ್ಲ, ಒಂದೇ ವೆಹಿಕಲ್ ಅಷ್ಟೇ ಸಾಲದ ಅಂದ್ಬಿಟ್ಟು ರಿಸ್ಕ್ ಅವಾಯ್ಡ್ ಮಾಡಿದೆ. ತಿರ್ಗಾ ರೋಡಿಗೆ ಬರಬೇಕಾದ್ರೆ ನಾನು ಬಿದ್ದುಬಿಟ್ಟೆ. ಇಲ್ಲಿ ಎಡಗಡೆ ಮೇಲ್ಗಳಲ್ಲಿ ಒಂದು ಯಾವುದೋ ಮೇನ್ ಏನು ಕಟ್ಟಾಗ್ಬಿಟ್ಟು ಇಷ್ಟೊಂದು ರಕ್ತ ಹೋಯ್ತು ಅಂದರೆ, ಎಷ್ಟು ಅಮ್ಕಿದ್ರೆ ಹಿಡ್ಕೊಂಡು ತಿರ್ಗಾಬಿಟ್ಟು ರಿಜೆಕ್ಟ್ ಥರ ಬರ್ತಾಯಿತ್ತು. ಆಮೇಲೆ ಆ್ಯಂಬುಲೆನ್ಸ್ ಇದು ಅಂಕಲ್ ಭಾಳ ಇದು ನಿಮ್ಮದು ಚೆನ್ನಾಗಿ ಇದು ಸರಿಯಲ್ಲ, ಅದೃಷ್ಟ ಸರಿಯಾಗಿಲ್ಲ, ನೀವು ಇವಾಗ ನಾನು ಕಟ್ಬಿಟ್ಬಿಡಿ, ಭಾಳ ರಕ್ತ ಹೋಗ್ಬಿಟ್ಟಿದೆ, ಇನ್ನು ಭಾಳ ಚೆನ್ನಾಗಿ ಇಲ್ಲಿ ಸ್ಟಿಚ್ ಎಲ್ಲ ಹಾಕಬೇಕಾಗುತ್ತೆ, ಇಷ್ಟೊಂದು ಇಲ್ಲಿ ಇದು ಬಾಕಿ ಇದೆ, ಸಿ ಬಾಕಿ ಇದೆ ಅಂದರೆ ಅಂತ ಆ್ಯಂಬುಲೆನ್ಸಿಗೆ ಹತ್ಕೊಂಡ್ರು. ನಾನು ಸಾಧಾರಣವಾಗಿ ಯಾರನ್ನೂ ಅಂತ ಕೇಳಲ್ಲ. ಅವಾಗ ನನ್ನ ಪರಿಸ್ಥಿತಿ ನನಗೆ ರಕ್ತ ನೋಡಿ ನನಗೆ ಗಾಬರಿ, ಇಷ್ಟೊಂದು ಎಷ್ಟು ಹೋಗ್ಬಿಟ್ಟೆ ರಕ್ತ ಬಿಡಿ. ನಾನು ಅವ್ರು ಹೇಳಿದ್ದು ಸರಿಯೇ ನಾನು ಮಾಡಿಬಿಟ್ಟು ಮಾಡಿ ಹತ್ಕೊಂಡ್ಬಿಟ್ಟೆ. ಅದೇನಾಯಿತು, ಓಡಾಟದಲ್ಲಿ ಗ್ರೇಡಿಯಂಟ್ ಅಪ್ಪುಗಳಲ್ಲಿ ಓಡ್ಬಿಟ್ಟಿದ್ದೀನಿ. ತಿರುಗಿ ಹೋಗಿ ಆ್ಯಂಬುಲೆನ್ಸ್ ಕೂತ್ಕೊಂಡು ಹೀಗೆ ಹೋಗ್ತಾ ಇದ್ದೀವಿ. ಓಡದೆ ಕಷ್ಟಪಡದೇ ಓಡ್ಬೋದಾಗಿಲ್ಲ. ಆ ಥರ ಜಾಗಗಳೆಲ್ಲ ನಾವು ಆ್ಯಂಬುಲೆನ್ಸ್ ಕೂತ್ಕೊಂಡಿದ್ದೀವಿ. ಭಾಳ ನಂಗೆ ರಿಪೆಂಟ್ ಆಯ್ತು, ಇನ್ನೊಂದು 26 ಕಿಲೋಮೀಟ್ರ್ ಓಡಬೇಕಾಗಿತ್ತು. ಅಯ್ಯೋ ತಪ್ಪು ಮಾಡಿಬಿಟ್ನಲ್ಲ ಅಂದ್ಕೊಂಡು ರಿಪೆಂಡ್ ಮಾಡಿಕೊಂಡೆ. ಅದೇ ವರ್ಷ ಹಾಗೆ ಆಗಿಬಿಟ್ಟು ಆಮೇಲೆ ಇಂಜೆಕ್ಷನ್ ಎಲ್ಲ ತೊಗೊಂಡೆಲ್ಲ ಮಾಡಿ, 2 ಇಂಜೆಕ್ಷನ್ ಸ್ವಲ್ಪ ಪರೀಕ್ಷೆ ಮಾಡಿದ್ರು, ತೊಗೊಂಡೆಲ್ಲ ಮಾಡಿದೆ. ಆಮೇಲೆ ತಿರ್ಗಾ ಅದೇ ಅಂದರೆ 2005 ಇಸ್ವಿನಲ್ಲಿ ಬೆಂಗಳೂರಿನಲ್ಲಿ ಮೇ 15ನೇ ತಾರೀಕು ಲಿಪ್ಟನ್ ಅವರು ಸ್ಪಾನ್ಸರ್ ಮಾಡಿದ್ರು ಮ್ಯಾರಥಾನ್ ಇವೆಂಟು ಫಸ್ಟ್ ಟೈಮ್. ಅದರಲ್ಲಿ 42 ಕಿಲೋಮೀಟ್ರು ಇತ್ತು, 21 ಕಿಲೋಮೀಟ್ರು ಇತ್ತು, 10 ಎಲ್ಲ ಇತ್ತು. ನಾನು ಯಾವಾಗಲೂ ಪ್ರಯತ್ನ ಪಡ್ತೀನಿ, ಯಾವ್ದು ದೊಡ್ಡದಿತ್ತು ಅದಕ್ಕೆ ಮಾಡ್ತೀನಿ. ನಾನು ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ, ನನ್ನ ವಯಸ್ಸಿನ ಪ್ರಕಾರ. ಇದಕ್ಕೋಸ್ಕರ ಫಸ್ಟ್ ಟೈಮ್ ನನಗೆ ಮ್ಯಾರಥಾನ್ ಓಡೋದು ಗೊತ್ತೇ, ಒಂದು ಸ್ಟಾಮಿನಾ ಎಲ್ಲ ಗೊತ್ತು, ಧೈರ್ಯ ಅಸಲ ಇದೆ. ಶೂಸ್ ಸರಿಯಾಗಿರಲಿಲ್ಲ, ಜೇಬಲ್ಲಿ ಕ್ಯಾಮ್ರಾ ಇತ್ತು, ಪ್ಯಾಂಟ್ ಹಾಫ್ ಇತ್ತು, ಲೈಟೆಸ್ಟ್ ಹಾಕೋಬೇಕು, ಈ ಥರ ಬಾಡಿಗೆ ರಬ್ಬಾಗಿ ಗಾಯ ಆಗುತ್ತೆ, ಅದೆಲ್ಲ ಗೊತ್ತಿಲ್ಲ, ಎಕ್ಸ್ಪೀರಿಯನ್ಸ್ ಇರಲಿಲ್ಲ. ಆ ಥರನೇ ಇದ್ದೆ, ಆ ಥರನೇ ಓಡ್ಬಿಟ್ಟಿದ್ದೀನಿ. ಅದನ್ನು 42 ಕಿಲೋಮೀಟ್ರ್ ಲಿಪ್ಟನ್ನಲ್ಲಿ ಆವಾಗ ಕಟ್ಟಿರೋ ಸ್ಟೇಡಿಯಂ ಸ್ಟೂಡಿ ಕೃಷ್ಣರಾಜಪುರಂ ಹ್ಯಾಂಗಿಂಗ್ ಬ್ರಿಡ್ಜ್ ಇದೆಯಲ್ಲ, ಅಲ್ಲಿವರೆಗೂ, ಅಲ್ಲಿಗಿಂತ ಶಾರ್ಟ್ ಆಫ್ ದಟ್ ಬ್ರಿಡ್ಜ್, ಅಲ್ಲಿಂದ ಟರ್ನ್ ತೊಗೊಳ್ತಿರ್ಗೋ ಕಂಟಿನ್ಯೂಸ್ ಸ್ಟೇಡಿಯಂ ಇತ್ತು 62 ಕಿಲೋಮೀಟರು. ಅದನ್ನು 5 ಗಂಟೆ 40 ನಿಮಿಷದಲ್ಲಿ ಮಾಡಿ ಮುಗಿಸಿದೆ. ಆವಾಗ ಸಂತೋಷ ಆಯಿತು ನನಗೆ.
ಬಹಳ ಜನಕ್ಕೆ ಮುಗಿಸೋಕ್ಕೂ ಆಗಲಿಲ್ಲ, ನೀರಿಲ್ಲ, ಕಡೆಯಿಂದ ಬಿಟ್ಟು ಟ್ರಾಫಿಕಲ್ಲಿ ರೆಸಂಬಿಟ್ಟು ಇದೆಲ್ಲ ಆಗ್ಬಿಡ್ತು. ನಾನೆಲ್ಲ ತೊಗೊಂಡ್ಬಂದು ಎಲ್ಲ ಬೆಡ್ ಗಿಡೆಲ್ಲ ತೊಗೊಂಡು ಬಂದು ರಾಜ್ಭವನ್ ಬಂದು ಫುಟ್ಪಾತ್ ಮೇಲೆ ಸೈಕಲ್ ಪಕ್ಕದಲ್ಲಿ ನಿಲ್ಲಿಸ್ಬಿಟ್ಟು ಫುಟ್ಪಾತ್ ಮೇಲೆ ಹಾಗೆ ಕೂತ್ಕೊಂಡು ಮಾಡಿದ ಕೆಳಗಡೆ ಸ್ವಲ್ಪ ರೆಸ್ಟ್ ತೊಗೊಳ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದು ಅಯ್ಯೋ ಅಂಕಲ್ ಅಲ್ಲಿ ಯಾರು ನೀರಿಲ್ಲ ಗೀರಿಲ್ಲ ಯಾವುದಿಲ್ಲ ಏನಿಲ್ಲ ಅಂತ ಅವರೆಲ್ಲ ಏನು ಇದು ಮಾಡ್ಕೊಂಡು ಏನು ಮಾಡ್ತಾಯಿದ್ರು. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ಮೈ ಫುಲ್ ಮ್ಯಾರಥಾನ್ ಶುರು ಮಾಡಿದೆ. ಫುಲ್ ಮ್ಯಾರಥಾನ್ ತಿರ್ಗಾ ಒಂದು ಸೈಡ್ ಫಸ್ಟ್ ಮಡಿಕೇರಿ ಫೇಲ್ ಆಯಿತು. ಸೆಕೆಂಡ್ ಟೈಮ್ ಅದೇ ವರ್ಷ 2005ನೇ ಇಸ್ವಿ ಜನವರಿ 8ಕ್ಕೆ ಆಗಲಿಲ್ಲ, ಮೇ 15ಕ್ಕೆ ಮಾಡಿದೆ. ಅದು ಶುರುವಾಗಿದ್ದೆ ಅದೇ ವರ್ಷ. ಹಾಫ್ ಮ್ಯಾರಥಾನ್ ಸೆಪ್ಟೆಂಬರ್ ಏನೋ ಇತ್ತು, ಇನ್ಯಾವುದೋ ಇದು ಮಾಡಿದ್ರು. ಓನ್ಲಿ ಫುಲ್ ಮ್ಯಾರಥಾನ್ ಇಲ್ಲ, ಹಾಫ್ ಎ ಮ್ಯಾರಥಾನ್ ಇತ್ತು. ಅದನ್ನು 2 ಗಂಟೆ 40 ನಿಮಿಷದಲ್ಲಿ ಓಡಿದೆ. ಇವಾಗ ಅಂದ್ರೆ ನಿಮ್ಮ ಸೈಕ್ಲಿಂಗ್ ಮತ್ತೆ ಮ್ಯಾರಥಾನ್ ಜರ್ನಿ ಶುರುವಾಗಿದ್ದು ಹೀಗೆ. ಸೊ ನೀವೊಂಥರ ಛಲ ಬಿಡದ ತ್ರಿವಿಕ್ರಮ. ಆದರೆ ಒಂದು ಹೇಳೋದು ಮರ್ತುಬಿಟ್ಟೆ ನಾನು ಎಲ್ಲಿ ಇವೆಂಟ್ ಸೈಕಲ್ ಇವಾಗ 42 ಕಿಲೋಮೀಟರ್ ಹೋದಾಗ ಕಂಟಿನ್ಯೂಸ್ ಮನೆಯಿಂದ 16 ಕಿಲೋಮೀಟರ್ ಇದೆ, 16 ಕಿಲೋಮೀಟರ್ ಇದೆ ಮನೆಯಿಂದ ಇತ್ತು. ಯಾವ ಸೈಕಲಲ್ಲೇ ಹೋಗ್ತೀನಿ, ಸೈಕಲೆಲ್ಲ ಪಾರ್ಕ್ ಎಲ್ಲ ಮಾಡಿ ಇಟ್ಬಿಟ್ಟು ಮುಗಿದ ಮೇಲೆ ಸೈಕಲಲ್ಲೇ ವಾಪಸ್ ಬರೋದು, ಇನ್ಯಾವ ವೆಹಿಕಲ್ ಇಲ್ಲ. ಅದುಂಟು. ನಾನು ಕೇಳಿರೋ ಹಂಗೆ ನಿಮ್ಮನ್ನ ಸೈಕಲ್ ತಾತ, ಸೈಕಲ್ ಜನಾರ್ದನ್, ಸೈಕಲ್ ಅಯ್ಯಂಗಾರ್ ಹೀಗೆ ಕರೀತಾರೆ. ಅಯ್ಯಂಗಾರಲ್ಲ, ಸೈಕಲ್ ಅಂಕಲ್ ಪಿಂಕಲ್ ಕರೀತಾರೆ, ಏನೋ ಕರೀತಾರೆ. ವಿತೌಟ್ ಸೈಕಲ್ ಇಲ್ಲ. ಸೊ ಬೇಸಿಕಲಿ ಜನಾರ್ದನ್ ಅವರು ಅಂದ್ರೆ ಸೈಕಲ್ ಇರುತ್ತೆ, ಸೈಕಲ್ ಇದೆ ಅಂದ್ರೆ ಜನಾರ್ದನ್ ಅವರು. ನೀವು ಎಲ್ಲೇ ಓಡಾಡ್ಬೇಕಂದ್ರೂ, ಯಾವುದೇ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ಓಡಾಡ್ಬೇಕಂದ್ರು ಕೂಡ, ಎಲ್ಲೇ ಹೋಗ್ಬೇಕಂದ್ರು ನೀವು ಮಾತ್ರ ಸೈಕಲ್ ಅಲ್ಲೇ ಹೋಗಿ. ಸೈಕಲ್ ಫ್ಯಾಮಿಲಿಯಿಂದ ಅವರು ಕಾರಲ್ಲಿ ಹೋದ್ರು ಸೈಕಲ್ ಅಲ್ಲೇ ಹೋಗ್ತಾ ಇದ್ದಿದ್ದು.